ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಆಚೆ ಹೋಗ್ತಾ ಇದ್ದೀವಿ. ಹೆಂಗೋ ನಮ್ಮ ಗಣೇಶ ಹಬ್ಬ ಮುಗೀತು, ಗೌರಿ ಹಬ್ಬ ಮುಗೀತು, ಇವಾಗ ಕೇರಳ ಹಬ್ಬ ಇವಳು ಒಂದು ಕಡೆ ಸುಮ್ಮನೆ ಇರಲ್ಲ ಅನ್ನತ್ತೆ. ಸೊ ಓಣಂ ಹಬ್ಬ ಬರ್ತಿದೆ, ಓಣಂ. ಸೊ ಅದಕ್ಕೋಸ್ಕರ ಶಾಪಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ. ಇವತ್ತಂತೂ ಭರ್ಜರಿ ಶಾಪಿಂಗ್. ಏನಕ್ಕೆ ಅಂದರೆ ಇಬ್ಬರು ಮಕ್ಕಳು, ನಿಜಿಲೇಟ ಚೇಚಿ ಅವರಿಬ್ಬರು ಮಕ್ಕಳಿಗೆ, ಅಮ್ಮುಕುಟಿಗೆ, ನನಗೆ, ದೇವೇಟಗೆ, ಈ ಚಿಕ್ಕ ಮಗುಗೆ, ನಿಧಿ ಆಂಟಿಗೆ, ಅಮ್ಮಮ್ಮಗೆ, ಯಪ್ಪ ಭರ್ಜರಿ ಶಾಪಿಂಗ್ ಇವತ್ತು. ಆ್ಯಂಡ್ ಐ ವಿಲ್ ಶೋ ಯು ಏನೆಲ್ಲ ಇವತ್ತು ನಾನು ಪರ್ಚೇಸ್ ಮಾಡ್ಕೊತೀನಿ ನನಗೆ ಅಂತ. ಆ್ಯಂಡ್ ಈ ಸತಿ ಒಂದು ಸ್ವಲ್ಪ ಡಿಫ್ರೆಂಟ್ ಔಟ್ಫಿಟ್ ತೊಗೊಳ್ಳೋಣ ಅಂತ. ಯಾವಾಗಲೂ ಡಿಫ್ರೆಂಟ್ ಅಂತಲೇ ಹೇಳ್ತೀವಿ. ಲಾಸ್ಟಲ್ಲಿ ಸ್ಯಾರಿನೋ ಇಲ್ಲ ದಾವಿನಿ ತೊಗೊತೀನಿ. ಸೊ ಲೆಟ್ ಮಿ ಸಿ ಈ ವರ್ಷ ನಾನು ಏನು ತೊಗೊತೀನಿ ಓಣಂಗೆ ಅಂತ. ಇವತ್ತು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ನಾನು ತೆಗಿತಾ ಇಲ್ಲ, ಪಾಪ ನಮ್ಮ ಸ್ಟೂಡೆಂಟ್ಸ್ ಕೇಳಿಬಿಟ್ಟೆ. ಇವತ್ತು ಕ್ಲಾಸ್ ತೆಗಿಯೋಕ್ಕಾಗಲ್ಲ. ಆಂಟಿ ನೋಡಿ, ಬ್ಲೂ ಜೀನು ಇದು ಟಾಪು, ನಲ್ಲೆಂಡ್ ಆಂಟಿ ಅದ ಚಿಂಚುಕಿ ಚೆರ್ಕು. ಸೊ ಇವತ್ತು ನಾವು ಆಚೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇವತ್ತು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ತೆಗಿತಾ ಇಲ್ಲ. ನನ್ನ ಸ್ಟೂಡೆಂಟ್ಸ್ಗೆ ಹೇಳಿದೆ ಇವತ್ತು ನಾನು ತೆಗಿಯೋಕ್ಕಾಗಲ್ಲ, ಪ್ಲೀಸ್ ಇವತ್ತು ಒಂದು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಪಾಪ ನನ್ನ ಸ್ಟೂಡೆಂಟ್ಸ್ ಇಷ್ಟು ಒಳ್ಳೆಯವರು ಅಂದರೆ ಪ್ರತಿಯೊಬ್ಬರೂ ನಿಮ್ಮ ಕಂಫರ್ಟಬಲೇ ನನ್ನ ಕಂಫರ್ಟಬಲು, ಇನ್ನೊಬ್ಬರು ನೋ ಇಶ್ಯೂಸು. ಇಷ್ಟೊಂದು ಜನ ದೇರ್ ಅಂಡರ್ಸ್ಟ್ಯಾಂಡಿಂಗ್. ಐ ಆಮ್ ವೆರಿ ಗ್ರೇಟ್ಫುಲ್ ಈ ಥರ ಸ್ಟೂಡೆಂಟ್ಸ್ ಸಿಕ್ಕಿದ್ದಕ್ಕೆ. ಆ್ಯಂಡ್ ಕಮ್ ಲೆಟ್ಸ್ ಗೋ. ಫಸ್ಟು ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಊಟ ತಿನ್ನಬೇಕು. ಇಟ್ಸ್ ಬ್ಯಾಡ್ ಕಾಂಬಿನೇಷನ್, ಇಟ್ಸ್ ವೆರಿ ಗುಡ್ ಕಾಂಬಿನೇಷನ್. ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಾಗ ಫಸ್ಟು ಊಟ ಮಾಡಬೇಕು ಗೈಸ್. ಹೊಟ್ಟೆ ತುಂಬಿಸ್ಕೊಂಡು ಅದಾದಮೇಲೆ ಏನು ಬೇಕಾದರೂ ಮಾಡಬೇಕು, ಏನಿಷ್ಟ ಅದು ಮಾಡಬೇಕು. ಸೊ ಇವಾಗ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಶಾಪಿಂಗ್ ಮಾಡೋಕ್ಕೆ ಮುಂಚೆ ಊಟ ಮಾಡಬೇಕು. അവാഗ്ലേ ഐ ആം ടെല്ലിങ് വാട്ട് എവർ നല്ല കാര്യം ചെയ്യപ്പോൾ നമുക്ക് ഫസ്റ്റ് ഫുഡ് കഴിക്കണം. വയർ ഫുള്ളാക്കിയിട്ട് പിന്നെ നോക്കണം. അത് ദേവേട്ട പോളിസിയാണ്. ಇವ್ರ ಮಟನ್ ಬಿರಿಯಾನಿ, ಅಮ್ಮುಕುಟಿ ಮಟನ್ ಬಿರಿಯಾನಿ, ನಿಧಿ ಆಂಟಿ ಮಟನ್ ಬಿರಿಯಾನಿ, ಇವರಿಬ್ರು ಚಿಕನ್ ಬಿರಿಯಾನಿ, ನಾನು ಚಪಾತಿ. ದಿಸ್ ಇಸ್ ಕಾಲ್ಡ್ ಡಯಟ್. ಮೈ ಡಯಟ್ ನೋಡಿ ಗೈಸ್. ಇಷ್ಟು ಎಲ್ಲರೂ ಬಿರಿಯಾನಿ ತಿಂತಾ ಇದ್ದಾರೆ. ನನಗೂ ಬಿರಿಯಾನಿ ತಿನ್ಬೇಕಂತ ಆಸೆ, ಬಟ್ ಐ ವಿಲ್ ನಾಟ್ ಈಟ್. ಐ ವಿಲ್ ಥಿಂಕ್ ಅಬೌಟ್ ಮೈ ಹೆಲ್ತ್. ಬಟ್ ದಿಸ್ ಪೀಪಲ್ ದೇ ವಾಂಟ್ ಥಿಂಕ್ ಅಬೌಟ್. ವಿ ಡೋಂಟ್ ವಾಂಟ್ ಡೈಟ್ ರೈಟ್ ನೌ. ಕಿಡ್ಸ್ ಅಂತೆ. ಗೈಸ್ ಫೈನಲಿ ನನ್ನ ಶಾಪಿಂಗ್ ಮುಗೀತು. ಈ ಡ್ರೆಸ್ ನಾನು ಸೂಟ್ ಮಾಡಿರೋದು, ಐ ಮೀನ್ ಸೆಲೆಕ್ಟ್ ಮಾಡಿರೋದು ಈ ಡ್ರೆಸ್ಸು. ಇದು ಸೆಮಿ ವರ್ಕು. ಆ್ಯಕ್ಚುಲಿ ಹೊಲಿಸ್ಬೇಕು ನಾನು ನಾಳೆ ತೊಗೊಂಡೋಗಿ. ಸೊ ದಿಸ್ ಈಸ್ ಮೈ ಡ್ರೆಸ್. ತುಂಬ ಚೆನ್ನಾಗಿದೆ. ಮತ್ತು ಇವಾಗ ಅಮ್ಮಮ್ಮಗೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಕಲ್ಯಾಣ್ ಸಿಲ್ಕ್ಸಿಗೆ ಬಂದಿರೋದು. ಕಲ್ಯಾಣ್ ಸಿಲ್ಕಲ್ಲಿ ತೊಗೊಳ್ಳೋಣ ಅಂತ ಇವಾಗ ಅಮ್ಮಮ್ಮಗೆ ನೋಡ್ತಾ ಇದ್ದೀವಿ. ಸೊ ಇವಾಗ ಅಮ್ಮಮ್ಮಗೆ ತೊಗೊತಾ ಇದ್ದೀವಿ. ನಲ್ಲೆಂಡ್, ಇದು ನಲ್ಲೆಂಡ್, ಪ್ರಿಂಟ್ ನಲ್ಲೆಂಡ್. ಬಂದಿದ್ದ ತಕ್ಷಣ ಫಸ್ಟು ನಂದೇ, ನನ್ನ ಕೆಲಸ ಮುಗೀತು. ಇವಾಗ ಇವ್ರದ್ದು ಐ ಹ್ಯಾವ್ ಟೇಕನ್ 0.5 only baby. Yes. Itchy? Itchy mandaram to see. I feel it's nice. ನನ್ನ ದಾವಿನಿ ಕಲರ್ ಇವರು ದೇವೇಟ ತಗೊಂಡ್ರು. ಪಿಂಕ್ ಕಲರ್. That is light pink. No different. Light pink. This is a dark pink. What is this and this? Same now. Yeah. Same thing. For me, there is no different. Always same. That I didn't expect. So much shopping guys. Time ಬಂದು 5:30. ನಾವಿಲ್ಲಿ ಬಂದಿದ್ದು 3 ಗಂಟೆಗೆ. 2 ಅವರಿಂದ ಶಾಪಿಂಗ್ ಮಾಡ್ಕೊಂಡೇ ಇದ್ದೀವಿ. ಇವಾಗ ಅಮ್ಮುಕುಟಿಗೆ ತೊಗೊತಾ ಇದ್ದೀವಿ. ನಂದಾಯಿತು. ನಂದು ಆ್ಯಕ್ಚುಲಿ ಚೇಂಜ್ ಮಾಡಿದ್ವಿ ಅಟ್ ಲಾಸ್ಟ್.
ಇಟ್ಸ್ ಲೈಕ್ ಅವರ್ ಕಿಟ್. ಆಲ್ಮೋಸ್ಟ್ ಶಾಪಿಂಗ್ ಮುಗೀತು ಗೈಸ್. ಐ ಆಮ್ ವೆರಿ 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 ಟಯರ್ಡ್. എനിക്ക് ಕಾಫಿ ಇಲ್ಲ ಟೀ ಗೈಸ್. ಶಾಪಿಂಗ್ ಮುಗೀತು ನೋಡಿ. ಅದೇ ನಮ್ಮ ಬ್ಯಾಗು, ಕಲ್ಯಾಣ್ ಸಿಲ್ಕ್ಸ್ ಬ್ಯಾಗು. ಬಿಲ್ ಎಷ್ಟಾಯ್ತು ಗೊತ್ತಾ ಗೈಸ್? 19,000 ಆಯ್ತು ಗೈಸ್. 19,000 rupees for Onam shopping, only for just Onam. ಅದೇನಿಗೆ 19,000? ಯೂಶಲಿ ಇಟ್ ವಿಲ್ ಬಿಕಮ್ 10,000 only. ಇನ್ ಎವ್ರಿ ಓಣಮ್ 10,000 ಆಗೋದು. ಬಟ್ ನಾವು ಬಿಕಾಸ್ ದಿಸ್ 3 little one has joined us, ನಮ್ಮ ತಲೆಯಲ್ಲಿ ಕೂಡಿ ಅದು ಬೇರೆ. ಅಮ್ಮ ಕುಟ್ಟಿಗೆ, ಚೀಚಿಗೆ, ನಿಧಿ ಆಂಟಿಗೆ ಇನ್ನೂ ಡ್ರೆಸ್ ತಗೊಂಡಿಲ್ಲ. ತಗೊಂಡಿರಾನೆ 19,000 ಆಗೈತೆ. ഇന്ന് 3 വാങ്ങിയെങ്കിൽ 25,000. അത് ഒരാള് സന്തോഷം, രണ്ടാള് ചിരി തന്നെ. എന്താ ചിരി അറിയില്ല, ബമ്പർ ചിരി. ഒരു ചിരി ബമ്പർ. ಆಂಟಿಂಡೆ ಫುಲ್ ವಿಶ್ವಾಸ ಈ ಕಾರ್ ನಮಗೆ ಸಿಗತ್ತೆ ಅಂತೆ. ಸೊ ಗೈಸ್, ನಾನಿದು ಬರ್ಗರ್ ಮಾಡೋಣ ಅಂತ ವ್ಲಾಗ್ ಕಂಟಿನ್ಯೂ ಮಾಡಿದ್ರೆ ಏನೂ ರೆಕಾರ್ಡ್ ಆಗಿಲ್ಲ ಗೈಸ್. ಸೀರಿಯಸ್ಲಿ ಅದೇನಾಯ್ತು ಅಂತಲೇ ಗೊತ್ತಿಲ್ಲ ನನ್ನ ಮೊಬೈಲ್ಗೆ. ಏನು ಪ್ರತಿಯೊಂದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಬರ್ಗರ್ ಹಿಂಗೆ ಮಾಡಬೇಕು ಅಂತೆಲ್ಲ ಮನೇಲೇ ಮಾಡಿದ್ದು. ಪ್ಯಾಟಿ, ಚಿಕನ್ ಪ್ಯಾಟಿ ಎಲ್ಲ ಶಾಪಿಂದ ತೊಗೊಂಬಂದು ಮನೇಲೇ ಆಯಿಲ್ ಫ್ರೈ ಮಾಡಿಬಿಟ್ಟು ಬರ್ಗರ್ ಬನ್ ಒಳಗಡೆ ಸ್ಟಫ್ ಮಾಡಿ ಮಯೋನೈಸ್ ಹಾಕಿ ಮತ್ತು ಒಂದು ಸ್ವಲ್ಪ ಲೈಕ್ ಚೀಸೆಲ್ಲ ಹಾಕಿ ಮಾಡಿದ್ದೆ. ಐ ಡೋಂಟ್ ನೋ ವೈ, ಏನಕ್ಕೆ ಇದು ರೆಕಾರ್ಡ್ ಆಗಿಲ್ಲ ಅಂತಲೇ ಗೊತ್ತಿಲ್ಲ. ವಾಯ್ಸ್ ಸರಿಯಾಗಿ ರೆಕಾರ್ಡ್ ಆಗಿಲ್ಲ ಗೈಸ್. ಐ ಆಮ್ ಸೋ ಸಾರಿ. ಸೊ ದಿಸ್ ಇಸ್ ಜಸ್ಟ್ ಅ ಕ್ಲಿಪ್ಪಿಂಗ್ ದಟ್ ಐ ಆಮ್ ಪ್ರಿಪೇರಿಂಗ್ ಅ ಬರ್ಗರ್. ಸೊ ದಿಸ್ ವಾಸ್ ದಿ ಫೈನಲ್ ಔಟ್ಪುಟ್. ಮತ್ತು ಆಂಟಿ ಬಂದು, ನಿಧಿ ಆಂಟಿ ಒಂದು ಫ್ರೆಂಚ್ ಫ್ರೈಸು ತೊಗೊಂಬಂದಿದ್ರು ಬರ್ತಾ. ಸೊ ಅವರು ಶಾಪಿಂಗ್ ಮಾಡೋಕ್ಕೆ ಕಲ್ಯಾಣ್ ಸಿಲ್ಕ್ಸ್ಗೆ ಹೋಗಿದ್ರು. ಅವರು ನಮಗೆ ಡ್ರೆಸ್ ತೊಗೊಂಡಿದ್ದಿಲ್ಲ, ಅದಕ್ಕೆ ಅಮ್ಮುಗುಟ್ಟಿ, ನಿಧಿ ಆಂಟಿ, ಅಚ್ಚ ಎಲ್ಲ ಹೋಗಿದ್ರು. ಸೊ ಅವ್ರು ಬರೋಷಲ್ಲೇ ನಾನು ಫ್ರೆಂಚ್ ಫ್ರೈಸ್ ಮತ್ತು ಬರ್ಗರ್ ಎಲ್ಲ ಮಾಡಿ, ಕಾಫಿನೂ ಮಾಡಿಬಿಟ್ಟಿದ್ದೆ ಗೈಸ್. ಗೈಸ್, ಸೊ ಇವಾಗ ಆ್ಯಕ್ಚುಲಿ ಮದುವೆ ಆಗಿ ಎಲ್ಲ ಮುಗಿಸ್ಕೊಂಡು ಇವಾಗ ಬ್ಲಾಗ್ ಮಾಡ್ತಾ ಇರೋದು. ಬೆಳಿಗ್ಗೆನೇ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ದೆನ್ ಆಗಿಲ್ಲ. ಲೈಕ್ ಫುಲ್ ಬ್ಯುಸಿಯಾಗಿ ಏನೇನೋ ಕೆಲಸ ಇತ್ತು. ಅದಕ್ಕೆ ಇವಾಗ ನಾವು ಸೋಫಾ ತೊಗೊಂಡಾಯ್ತು. ಸೋಫಾ ಸೆಲೆಕ್ಟ್ ಮಾಡಿ, ನನಗೆ ಸೋಫಾ ಇಷ್ಟನೇ ಇಲ್ಲ ನನಗೆ ರೂಮಲ್ಲಿ ಇಕ್ಕಕ್ಕೆ. ನಾನು ಇನ್ಕ್ಲೈನ್ ಅಂತ ರಿಕ್ಲೈನ್ದು ಒಂದು ಸೋಫಾ ಇದೆ. ಅದು ಜಸ್ಟ್ ಹಿಂಗೆ ಕಾಲು ನೀಟ್ಕೊಬೋದು. ನಾನು ಇಲ್ಲಿ ಸೈಡಲ್ಲಿ ಫೋಟೋ ಹಾಕ್ತೀನಿ. ಆ ಥರ ಸೋಫಾ ಬೇಕು. ಆ ಥರ 2 ಸೋಫಾ ಇದ್ರೆ ಸಾಕು ಅಂತ ಹೇಳಿದೆ. ದಯವಿಟ್ಟಾಗಿ ಇಲ್ಲ, ಇಷ್ಟನೇ ಪಟ್ಟಿಲ್ಲ. ದಯವಿಟ್ಟಾಗೆ ಅವ್ರದ್ದು ವಿಷನ್ನೇ ಬೇರೆ ಅಂತೆ. ಸೊ ಅದಕ್ಕೆ ಅವರು ಸರಿ ನಿಮ್ಮ ವಿಷನ್ ಪ್ರಕಾರನೇ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟೆ ಅಲ್ವಾ ದಯವಿಟ್ಟ? ಸೊ ಇವಾಗ ಸೋಫಾ ಆಫ್ಟರ್ ಆಲ್ ವಿಷನ್ ನಾನು ತೋರಿಸ್ತೀನಿ ಗೈಸ್, ನೀವು ಹೇಳಿ ಹೆಂಗಿದೆ ಅಂತ. ಅವ್ರದ್ದು ಒಂದು ವಿಷನ್ ಇಟ್ಕೊಂಡಿದ್ದಾರೆ ಅಂತೆ, ಅವ್ರ ರೂಮ್ ಹಂಗೆ ಕಾಣಬೇಕು ಅಂತ. ಸೊ ನಾನು ಒಂದು PS5 ಗಿಫ್ಟ್ ಮಾಡಿದ್ದೆ ಅಷ್ಟೇ. ಇವಾಗ ಕಷ್ಟ ಆಯ್ತು. ಆ ಒಂದು PS5 ಬಂದ್ಮೇಲೆ ದಯವಿಟ್ಟನ ಹಿಡಿಯಕ್ ಆಗ್ತಾ ಇಲ್ಲ. ವಾಲ್ ಪೇಂಟ್ ಮಾಡೋದಾಗ್ಲಿ, ವಾಲ್ ಅಲ್ಲಿ ಏನೇನೋ ಒಂದು ಫಿಕ್ಸ್ ಮಾಡೋದು, ಫುಲ್ ಬೇರೆ ಒಂದು 60,000 ಖರ್ಚು ಮಾಡಿದ್ ನಾನು. ಇವಾಗ ಅದಕ್ಕಿಂತ ಡಬಲ್ ಆಗ್ತಿದೆ ಖರ್ಚು. ಸೋಫಾ ಅಂತ ಇಲ್ಲ, ರೂಮೇ ಚೇಂಜ್ ಮಾಡ್ತಾ ಇದಾರೆ. ನನಗೆ ಇಕ್ಕಟ್ಟು ಅಂದ್ರೆ ಇಷ್ಟನೇ ಆಗಲ್ಲ. ನನ್ನ ರೂಮ್ ಬಂದ್ರೆ ತುಂಬಾ ಸ್ಪೇಷಿಯಸ್ ಆಗಿ, ಲೈಕ್ ಸ್ಪೇಷಿಯಸ್ ಆಗಿ ಇರಕ್ಕೆ ತುಂಬಾ ಇಷ್ಟ ರೂಮ್ ಅಲ್ಲ. ಅದನ್ನ ದಯವಿಟ್ಟ ಕೇಳ್ತಿಲ್ಲ. ವಿ ಕಾಂಟ್ ಡೂ ಎನಿಥಿಂಗ್. ದಯವಿಟ್ಟ ಮನೆ ಅಲ್ವಾ, ಅದೇ ನನ್ ಮನೆ ಆಗಿದ್ರೆ, ನನ್ ಮನೆ ಆಗಿದ್ರೆ ನಾನು ಹಂಗೇನು ಇಲ್ಲ ಗೈಸ್. ನನ್ನ ಮನೆ ನಿನ್ ಮನೆ ಏನು ಇಲ್ಲ, ಎಲ್ಲ ನಮ್ಮ ಸ್ವಂತ ಮನೆ. ಐ ಮೀನ್ ನಮ್ದು ಡಬಲ್ ಮನೆ, ಎರಡು ಇಬ್ರದು ಮನೆ ಡಬಲ್ ಎಲ್ಲ ಇಬ್ರದು ಮನೆ. ಓಕೆ, ಸೊ ನಮ್ಮಿಬ್ರದು ಮನೆ. ಆದ್ರೆ ನನ್ ಮಾತು ಕೇಳೋದೇ ಇಲ್ಲ, ಇಲ್ಲ ಇವ್ರು ಹೇಳೋದೇ ಆಗ್ಬೇಕು.
ಇಟ್ಸ್ ಓಕೆ. ಏನೋ ಲೈಫ್ ಫಸ್ಟ್ ಟೈಮು ನಾವು ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ದಯವಿಟ್ಟ ನನಗೆ ಇದಿಷ್ಟ ಅಂತ ಹೇಳ್ತಾ ಇರೋದು. ಇದುವರೆಗೂ ನನಗೆ ಅದಿಷ್ಟ ಇದಿಷ್ಟ ಅಂತ ಹೇಳೇ ಇಲ್ಲ ನನಗೆ. ಸೊ ಇದು ಫಸ್ಟ್ ಟೈಮ್ ಅವ್ರು ಕೇಳಿರೋದು ನನಗೆ ಇಷ್ಟ, ನಂಗೆ ನನ್ನ ಪಾಡ್ ನನ್ನ ಬಿಟ್ಬಿಡು, ನಂಗೆ ಈ ತರ ನನ್ನ ರೂಮ್ ಹಿಂಗ್ ಕಾಣ್ಬೇಕಂತ ತುಂಬಾ ಆಸೆ ಅಂತ ಹೇಳಿದ್ರು. ಅದು PS5 ಗಿಫ್ಟ್ ಮಾಡಿದ್ಮೇಲೆ ಅಲ್ಲ ಮುಂಚೆನೆ ಇತ್ತು ತಾನೆ PS5 ತಗೊಬೇಕು ಅಂತ. ಹಂಗಲ್ವಾ? ಅಂದ್ರೆ ಮುಂಚೆ ಇದಿಲ್ವಾ PS5 ತಗೊಬೇಕು ಅಂತ? ಸೊ ಮುಂಚೆನೆ PS5 ತಗೊಬೇಕಂತ ಇವ್ರದ್ದು ಆಸೆ ಇತ್ತು. ಮತ್ತೆ ರೂಮ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಸೆಟಪ್ ಮಾಡ್ಬೇಕಂತ ಆಸೆ ಇತ್ತು ಇವರಿಗೆ. ಬಟ್ ದೆನ್ ಮಾಡ್ತಾ ಇದ್ದಿಲ್ಲ, ಅದ್ರಲ್ಲಿ ಇಂಟ್ರೆಸ್ಟ್ ತಗೊಂಡಿಲ್ಲ. ಇವಾಗ ಏನು ಈ ವರ್ಷ ಫುಲ್ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್. ಫ್ಯಾಮಿಲಿ ಮ್ಯಾನ್ ಆಗ್ಬಿಟ್ಟಿದ್ದಾರೆ ಗೈಸ್ ನನ್ನ ಹಸ್ಬೆಂಡು. ಫ್ಯಾಮಿಲಿ ಮ್ಯಾನ್ ಸೀರಿಯಸ್ಲಿ. ಇವಾಗ ಚಿಂಜು ಬಂದ್ಬಿಟ್ಟಿದ್ದಾಳಲ್ಲ, ಅವಳಿಂದ ಇವ್ರು ಚೇಂಜ್ ಆಗಿರೋದು. ಅವಳು ಬಂದದಿಂದ ಚಿಂಜು ಬಂದದಿಂದ ನಾವ್ ಮಗು ಬೇಡ ಬೇಡ ಅಂತ ತಳ್ಕೊಂಡ್ ಹೋಗ್ತಾ ಇದ್ವಿ. ಇವಾಗ ಮಗು ಬೇಕು ಅಂತ ನಮ್ಮ ಮೈಂಡೇ ಚೇಂಜ್ ಆಗ್ಬಿಟ್ಟಿದೆ. ಚಿಂಜು ಅವಳಿಂದ ಕಾರಣ, ಅವಳು ಏನ್ ಮಾಡಿದ್ಲೋ ಗೊತ್ತಿಲ್ಲ. ಮನೆಗ್ ಬಂದು ನನ್ನ ದೇವೇಟ ನಮ್ಮಗುಟಿನ ಪ್ರತಿಯೊಬ್ರು ಬ್ರೈನ್ ವಾಶ್ ಮಾಡ್ಬಿಟ್ಲು. ಅವಳ ಲವ್ ಇಂದ, ಅವಳ ಮಾಡೋ ಆಕ್ಟಿಂಗ್ ಇಂದ ಇವಾಗ ನಮಗೆ ಒಂದು ಮಗು ಬೇಕು ಅವಳ ತರ ಅಂತ ಅನ್ಸ್ತಿದೆ. ಬದ್ದೆ ನಾವು ಮಗು ಮಾಡ್ಕೊಂಡ್ಬಿಟ್ರೆ ಮಾತರ ಮಗು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು ಅಲ್ವಾ ದೇವೇಟ? ನಮ್ಗೆ ನಾಟಿ ಹುಡುಗಿ ಸಿಕ್ಬಿಟ್ಲೆ. ಅವಳಂದ್ರೆ ಚಿಂಜು ಇಸ್ ವೆರಿ ವೆರಿ ಸ್ವೀಟ್ ಗರ್ಲ್. ಅವ್ರ ಅಮ್ಮ ಇಲ್ಲಾಂದ್ರೆ ಅಳಲ್ಲ. ಅವ್ರ ಯಾರು ಅವ್ರ ಅಕ್ಕ ಇದ್ರು, ಅಕ್ಕ ಇಲ್ಲ ಅಂದ್ರೂ ಶಿ ವೋಂಟ್ ಕ್ರೈ. ನಂಗೆ ಅಮ್ಮನೇ ಬೇಕು, ಅಮ್ಮನೇ ಊಟ ಮಾಡಿಸ್ಬೇಕು, ಅಮ್ಮನೇ ಸ್ನಾನ ಮಾಡಿಸ್ಬೇಕು. ಆ ಥರ ಬೇರೆ ಮಕ್ಕಳೆಲ್ಲ ಅಮ್ಮ ಇದ್ರೇನೆ ಲೈಕ್ ಅವರು ಹ್ಯಾಪಿ ಆಗಿರ್ತಾರೆ. ಆದ್ರೆ ಈ ಮಗು ಹಂಗಿಲ್ಲ. ಅಮ್ಮ ಇಲ್ಲ ಅಂದ್ರೂ ಶಿಲ್ ಬಿ ವೆರಿ ಹ್ಯಾಪಿ. ನಾನು ಅವಳು ಹತ್ತಿದೆ ನೋಡಿಲ್ಲ, ಆಲ್ವೇಸ್ ಶಿಲ್ ಬಿ ಸ್ಮೈಲಿಂಗ್. ಯಾರು ಬೈದ್ರು ಏನ್ ಮಾಡಿದ್ರು ಶಿಲ್ ಆಲ್ವೇಸ್ ಬಿ ಸ್ಮೈಲಿಂಗ್. ಶೀಸ್ ಅ ಸ್ವೀಟ್ ಬೇಬಿ ಗರ್ಲ್. ಆ ಥರ ಮಗು ಬೇಕು ಅಂತ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ. ಆಗತ್ತೆ, ಆ ಥರ ಮಗುನೇ ಆಗತ್ತೆ ಅಲ್ವಾ ದೇವಟ? ನಮಗೆ ಹೆಣ್ಮಗುನೇ ಆಗತ್ತೆ. ಓಕೆ ಗೈಸ್, ಸೊ ಇವಾಗ ಸೋಡಾ ಸರ್ಬತ್ ಕುಡಿಯೋಣ ಅಂತ. ಯಾಕೋ ನನಗೆ ಏನೋ ಗೊತ್ತಿಲ್ಲ ಗೈಸ್, ಯಾವಾಗ್ಲೂ ಈ ತರ ಗ್ರ್ಯಾಂಡ್ ಆಗಿ ರೆಡಿ ಆದ್ರೇನೆ ನನಗೆ ವಾಮಿಟ್ ಬರೋದು. ಇವಾಗ ತಿರ್ಗಾ ನನಗೆ ವಾಮಿಟ್ ಬರಂಗೆ, ಆಕಲ್ಕೆ ಜಾಸ್ತಿ ಆಕಲ್ಕೆ ಬರ್ತಿದೆ ನನಗೆ. ಆಕಲ್ಕೆ ಬಂದ್ರೆ ದಟ್ ಮೀನ್ಸ್ ಇಸ್ ಅ ಸೈನ್ ಆಫ್ ದೃಷ್ಟಿ ಆಗಿದೆ, ಮತ್ತೆ ನೆಗೆಟಿವ್ ಝೋನ್ ಅಲ್ಲಿ ಇದೀವಿ ಅಂತ. ಮೈ ಎನರ್ಜಿ ಇಸ್ ಟೂ ಲೋ. ಇವಾಗ 5 ಗಂಟೆ, ಇವತ್ತು 6 ಗಂಟೆಗೆ ಕ್ಲಾಸ್ ಬೇರೆ ಇದೆ, ಮ್ಯಾನಿಫೆಸ್ಟೇಷನ್ ಕ್ಲಾಸ್ ತೆಗಿಬೇಕಾಗಿದೆ. ಬಟ್ ಐ ಆಮ್ ಫೀಲಿಂಗ್ ವೆರಿ ಲೋ. ನಾನು ಎನರ್ಜಿ ಆಗಿದ್ರೇನೆ ನನ್ನ ಸ್ಟೂಡೆಂಟ್ಸ್ ಹತ್ರ ಎನರ್ಜಿ ಆಗಿ ಮಾತಾಡೋಕ್ಕಾಗೋದು. ಬೇಬಿ ಗೋ ಬೇಬಿ. ಅಲ್ಲಿ ಹೋಗ್ಬೇಕಾ? ಓಕೆ, ಸೋಡಾ ಸರ್ಬತ್ ಕುಡಿಯೋಣ ಇವಾಗ. ಬನ್ನಿ, ಲೆಟ್ಸ್ ಗೋ. I thought you will go and order. ಅದನ್ನೇ ಸಿಟಿ order. Okay, thank you. ಕಾರಲ್ಲೇ ಕುತ್ಕೊಂತೀನಿ. I don't have any energy to go out. ಬೆಳಿಗ್ಗೆ ನನ್ನ ಮುಖ ಫ್ರೆಶ್ ಆಗಿತ್ತು, ಇವಾಗ ನನ್ನ ಮುಖ ಸಾಲ್ಟ್ ಬೇಬಿ. ಇವಾಗ ನನ್ನ ಮುಖ ಎಲ್ಲ ಒಂಥರ ಆಗ್ಬಿಟ್ಟಿದೆ. ಅಮ್ಮುಕುಟಿನೂ ಅಚ್ಚನೂ ಮದ್ವೆಗೆ ಬಂದಿದ್ರು. ಅವ್ರು ಬಂದ್ರು, ಹುಡುಗ ಹುಡುಗಿಯರ್ ಹತ್ರ ಮಾತಾಡ್ಬಿಟ್ಟು ಊಟ ಮಾಡ್ಕೊಂಡು ಹೋದ್ರು. ನಾವು ಹಿಂಗ್ ಬಂದ್ವಿ. ಆಕ್ಚುಲಿ ಅಚ್ಚಮ್ಮ ಗೊತ್ತಿಲ್ಲ ನಾವು ಸೋಫಾ ಆರ್ಡರ್ ಮಾಡಿರೋದು ಅವರಿಗೆ. ಆಮೇಲೆ ಹೇಳೋಣ ಅಂತ ಸುಮ್ಮನೆ ಬಿಟ್ಬಿಟ್ಟು, ಸರ್ಪ್ರೈಸ್ ಆಗಿರ್ಲಿ ಅಂತ ಅವರಿಗೆ. ಸೊ ಎಸ್, ಲೈಮ್ ಸೋಡಾ. ಲೈಮ್ ಸೋಡಾ ಬಂದು ಜ್ಯೂಸ್ ತರ ಕುಡಿದ್ರೆ ಚೆನ್ನಾಗಿರಲ್ಲ ಗೈಸ್. ಹಂಗೆ ಗಡ್ಗಡ ಗಡಗಡ ಅಂತ ಕುಡಿಬೇಕು, ಅವಾಗ್ಲೇ ಅದು ಟೇಸ್ಟ್. ಏನೋ ಸೋಡಾ ಗ್ಯಾಸ್ ಗುಡ್.